ಕಾಶ್ಮೀರ 25ಗೆ ಸ್ವಾಗತ. ನಾನು ಮಾಲ್ತೇಶ್. ಕಾಶ್ಮೀರ ಕ್ರೌರ್ಯದ ಕುರಿತಾದಂತ 25 ಸುದ್ದಿಯನ್ನ ಬನ್ನಿ ನೋಡ್ಕೊಂಬೋಣ. ಭಾರತೀಯ ಸೇನೆಯ ಶಕ್ತಿ ಪ್ರದರ್ಶನಕ್ಕೆ ಪಾಕ್ ಬೆದರ್ತಾ ಇದೆ. ಪಾಕಿಸ್ತಾನದ ಸಮೀಪವೇ ಭಾರತದ ಸೇನೆ ಸಮರಾಭ್ಯಾಸವನ್ನ ನಡೆಸಿದೆ. ಗುಜರಾತ್ನ ಪೋರಬಂದರ್ನಲ್ಲಿ ನೌಕಾಸೇನೆ ತಾಲೀಮನ್ನ ನಡೆಸಿದೆ. ತಂಟೆಗೆ ಬಂದ್ರೆ ತಟ್ಟು ಬಿಡ್ತೀವಿ ಅಂತ ಭಾರತೀಯ ನೌಕಾಪಡೆ ಎಚ್ಚರಿಕೆ ನೀಡಿದೆ. ಪಾಕ್ನಿಂದ 85 ನಾಟಿಕಲ್ ಮೈಲಿ ದೂರದಲ್ಲಿ ತಾಲೀಮು ನಡೆಸಲಾಗ್ತಾ ಇದೆ. ಭಾರತೀಯ ಸೇನೆಯ ನಿಗೂಢ ನಡೆಗೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಯುದ್ಧ ಸ್ಥಿತಿ ನಿರ್ಮಾಣ ಆಗಿರುವ ಹಿನ್ನೆಲೆ ದೇವರೇ ಪರಿಸ್ಥಿತಿಯನ್ನ ತಿಳಿಗೊಳಿಸಬೇಕು ಅಂತ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಅಸಹಾಯಕತೆಯನ್ನ ತೋಡ್ಕೊಂಡಿದ್ದಾರೆ. ದಾಳಿ ಮಾಡಿದ್ರೆ ಪ್ರತ್ಯುತ್ತರ ಕೊಡ್ತೀವಿ ಅಂತನೂ ಭಯದಲ್ಲೇ ಹೇಳಿದ್ದಾರೆ. ಪಹಲ್ಗಾಮ್ ಉಗ್ರರ ಖತರ್ನಾಕ್ ಸಂಚು ಒಂದೊಂದಾಗೆ ಬಯಲಾಗ್ತಾ ಇದೆ. ಅಟ್ಟಹಾಸ ನಡೆಸೋದಕ್ಕೆ 4 ಸ್ಥಳಗಳನ್ನ ಉಗ್ರರು ಟಾರ್ಗೆಟ್ ಮಾಡ್ಕೊಂಡಿದ್ರು ಅನ್ನೋದು ಎನ್ಐಎ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ದಾಳಿಗೂ 1 ವಾರ ಮೊದಲೇ ಅಂತಂದ್ರೆ ಏಪ್ರಿಲ್ 15ರಂದೇ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಬೀಡು ಬಿಟ್ಟಿದ್ರು ಅನ್ನೋದು ತಿಳಿದು 4 ಸ್ಥಳಗಳ ಫೋಟೋವನ್ನ ಉಗ್ರರು ತೆಗೆದುಕೊಂಡಿದ್ದಾರೆ. ಯಾವ ಸ್ಥಳಗಳಿಗೆ ಎಷ್ಟು ಪ್ರವಾಸಿಗರು ಬರ್ತಾರೆ ಅಂತ ಮಾಹಿತಿಯನ್ನ ಕಲೆ ಹಾಕಿದ ರಾಕ್ಷಸರು ಭದ್ರತೆಯ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ರು. ಬೈಸರನ್ಗೆ ಅಂದ್ರೆ ಆ ವ್ಯಾಲಿಗೆ ಹೆಚ್ಚು ಪ್ರವಾಸಿಗರು ಬರ್ತಾರೆ ಅಂತ ಖಚಿತಪಡಿಸಿಕೊಂಡು ಅಲ್ಲೇ ದಾಳಿಯನ್ನ ನಡೆಸಿದ್ದಾರೆ. ಪಹಲ್ಗಾಮ್ ನರಮೇಧದ ತನಿಖೆಯನ್ನ ಎನ್ಐಎ ತೀವ್ರಗೊಳಿಸಿದೆ. ನರರಾಕ್ಷಸರಿಗೆ 20ಕ್ಕೂ ಹೆಚ್ಚು ಸ್ಥಳೀಯರು ಸಹಾಯ ಮಾಡಿದ್ದಾರೆ ಅನ್ನೋ ಸ್ಫೋಟಕ ಅಂಶ ಎನ್ಐಎ ತನಿಖೆ ವೇಳೆ ಬಯಲಾಗಿದೆ. ಶಸ್ತ್ರಾಸ್ತ್ರಗಳನ್ನ ಸಾಗಿಸುವುದಕ್ಕೂ ಸಹಾಯ ಮಾಡಿದ್ದಾರೆ ಅನ್ನೋದು ತಿಳಿಸಿದೆ. ಪಹಲ್ಗಾಮ್ ದಾಳಿ ಬಗ್ಗೆ ಎನ್ಐಎ ತನಿಖೆ ಚುರುಕುಗೊಂಡಿದೆ. ದಾಳಿ ನಡೆಸಿದ ಉಗ್ರರಿಗೆ ನೆರವು ನೀಡಿದ್ದ ಬರೋಬ್ಬರಿ 80 ಮಂದಿಯನ್ನ ಎನ್ಐಎ ಬಂಧಿಸಿದೆ. ಅಜ್ಞಾತ ಸ್ಥಳದಲ್ಲಿ 80 ಜನರ ನಿರಂತರ ವಿಚಾರಣೆ ನಡೆಸ್ತಾ ಇದೆ. ಈವರೆಗೂ 2500ಕ್ಕೂ ಹೆಚ್ಚು ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಿಸಲಾಗಿದ್ದು 186 ಶಂಕಿತರನ್ನ ಇನ್ನೂ ಎನ್ಐಎ ವಶದಲ್ಲಿ ಇಟ್ಕೊಂಡಿದೆ. ಪಹಲ್ಗಾಮ್ ದಾಳಿಯ ಉಗ್ರರು ಕಾಶ್ಮೀರದಲ್ಲೇ ಇರೋದು ಎನ್ಐಎ ತನಿಖೆಯಲ್ಲಿ ಬಯಲಾಗಿದೆ. ಕಾಶ್ಮೀರದ ದಕ್ಷಿಣದ ಭಾಗದಲ್ಲಿ ಉಗ್ರರು ಅಡಗಿರೋ ಶಂಕೆ ವ್ಯಕ್ತವಾಗಿದೆ. ಅಮಾಯಕರ ಜೊತೆಗೆ ಸೈನಿಕರ ನರಮೇಧಕ್ಕೂ ಸ್ಕೆಚ್ ಹಾಕಿದ್ರು. ದಾಳಿ ವೇಳೆ ಅಡ್ಡ ಬಂದವರ ನೆತ್ತ ರೋಕುಳಿಗೆ ಉಗ್ರರು ಸಂಚು ರೂಪಿಸಿದ್ದರು ಅನ್ನೋದು ಎನ್ಐಎ ತನಿಖೆಯಲ್ಲಿ ರಿವೀಲ್ ಆಗಿದೆ. ಪಹಲ್ಗಾಮ್ ಉಗ್ರರು ಪಕ್ಕಾ ಪ್ರೊಫೆಷನಲ್ ತರಬೇತಿಯನ್ನ ಪಡೆದುಕೊಂಡಿದ್ರು. ಶಸ್ತ್ರಾಸ್ತ್ರ ಇಲ್ಲದೆ ಹೋದ್ರು ದೈಹಿಕವಾಗಿ ಹತ್ಯೆಗೈಯೋ ಟ್ರೈನಿಂಗ್ ಅನ್ನ ಕೂಡ ಪಡೆದುಕೊಂಡಿದ್ರು. ದಟ್ಟ ಕಾಡಲ್ಲಿ ವಾಸ ಮಾಡೋ ಬಗ್ಗೆಯೂ ನಿಪುಣತೆಯನ್ನ ಹೊಂದಿದ್ದಾರೆ. ಪಹಲ್ಗಾಮ್ ದಾಳಿ ವೇಳೆ ಸಿಮ್ ಕಾರ್ಡ್ ಇಲ್ಲದ ವೈರ್ಲೆಸ್ ಡಿವೈಸ್ಗಳನ್ನ ಬಳಸಿ ಸಂವಹನ ನಡೆಸಿದ್ರು. ಉಗ್ರರು ಎಸ್ಕೇಪ್ ಆಗೋದಕ್ಕೆ ಸ್ಥಳೀಯ ಭಯೋತ್ಪಾದಕರು ಸಹಾಯ ಮಾಡಿದ್ರು. ನರರಾಕ್ಷಸರ ಜೊತೆ ಮತ್ತಷ್ಟು ಸ್ಥಳೀಯರು ಅಂದ್ರೆ ಆ ಸ್ಥಳೀಯ ಉಗ್ರರು ಆಕ್ಟಿವ್ ಆಗಿದ್ದರು. ಎಸ್ಕೇಪ್ ಆಗಿರೋ ಮತ್ತಷ್ಟು ಶಂಕಿತ ಉಗ್ರರಿಗೆ ಹುಡುಕಾಟ ಮುಂದುವರೆದಿದೆ. 4 ಪ್ರಮುಖ ಸ್ಥಳೀಯ ಉಗ್ರರು ಪಾಪಿಗಳಿಗೆ ಸಹಾಯ ಮಾಡಿರೋದು ಎನ್ಐಎ ತನಿಖೆಯಲ್ಲಿ ಗೊತ್ತಾಗಿದೆ. ಭಾರತದಲ್ಲಿರುವ ಪಾಕ್ ಪ್ರಜೆಗಳಿಗೆ ಕೇಂದ್ರ ಸರ್ಕಾರ ಕೊಂಚ ರಿಲೀಫ್ ನೀಡಿದೆ. ಪಾಕ್ ಪ್ರಜೆಗಳಿಗೆ ತಮ್ಮ ದೇಶಕ್ಕೆ ಹಿಂದಿರುಗೋದಕ್ಕೆ ನೀಡಿದ್ದ ಕಾಲಾವಕಾಶವನ್ನು ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಭಾರತ ಪಾಕ್ ನಡುವಿನ ಅಟಾರಿ ಗಡಿ ಮಾರ್ಗ ಪುನರಾರಂಭ ಆಗಿದೆ. ಬಾಂಗ್ಲಾ ಭಾರತ ಬಾರ್ಡರ್ನಲ್ಲಿ ಸೈನಿಕರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಗಡಿಯಲ್ಲಿ ಮತ್ತಷ್ಟು ಭಾರತೀಯ ಸೇನೆ ಗಸ್ತನ್ನ ಹೆಚ್ಚಿಸಲಾಗಿದೆ. ಹೈ ಅಲರ್ಟ್ ಆಗಿರುವಂತೆ ಗುಪ್ತಚರ ಇಲಾಖೆ ಎಚ್ಚರಿಕೆ ಬೆನ್ನಲ್ಲೇ ಗಡಿಯಲ್ಲಿ ಹೆಚ್ಚು ಸೈನಿಕರನ್ನ ನಿಯೋಜಿಸಲಾಗಿದೆ. ಬಾಂಗ್ಲಾದೇಶ ಮ್ಯಾನ್ಮಾರ್ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ. ಉಗ್ರರ ಅಟ್ಟಹಾಸಕ್ಕೆ ಸಾಕ್ಷಿಯಾಗಿರುವ ಕಾಶ್ಮೀರದ ಪಹಲ್ಗಾಮ್ಗೆ ಇವತ್ತು ಎನ್ಐಎ ಡಿಜಿ ಸದಾನಂದ ಭೇಟಿ ಕೊಟ್ಟರು. ಉಗ್ರರ ದಾಳಿ ನಡೆದ ಪ್ರದೇಶ ಬೈಸರನ್ನಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಸ್ಥಳೀಯರಿಂದ ಮಾಹಿತಿಯನ್ನ ಪಡೆದಿದ್ದಾರೆ. ಇವತ್ತು ಎನ್ಐಎ ಘಟನಾ ಸ್ಥಳದ 3D ಮ್ಯಾಪಿಂಗ್ ಅನ್ನ ನಡೆಸಲಿದೆ. ಭಾರತದ ದಾಳಿ ಭೀತಿಯಿಂದ ಬೆದರಿದ ಪಾಕಿಸ್ತಾನ ಹೆಜ್ಜೆ ಹೆಜ್ಜೆಗೂ ಭದ್ರತೆಯ ಬೇಲಿಯನ್ನ ಹಾಕಿಕೊಳ್ತಾ ಇದೆ. ಸದ್ಯ ಪಾಕ್ನ ಗುಪ್ತಚರ ಸಂಸ್ಥೆ ಐಎಸ್ಐನ ಮುಖ್ಯಸ್ಥನಿಗೆ ರಾಷ್ಟ್ರೀಯ ಭದ್ರತೆಯ ಜವಾಬ್ದಾರಿಯನ್ನ ನೀಡಲಾಗಿದೆ. ಅಸಿಂ ಮಲಿಕ್ನನ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ನೇಮಿಸಲಾಗಿದೆ. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಉಗ್ರ ಹಫೀಜ್ ಸೈಯದ್ಗೆ ಪಾಕಿಸ್ತಾನ ಭಾರೀ ಭದ್ರತೆಯನ್ನ ನೀಡಿದೆ. ಲಷ್ಕರ್ ಇ ತೊಯ್ಬಾ ಮುಖ್ಯಸ್ಥನಿಗೆ ಪಾಕಿಸ್ತಾನದ ಭದ್ರತೆ ಹೆಚ್ಚಿಸಲಾಗ್ತಾ ಇದೆ. ಸಶಸ್ತ್ರ ಪಡೆಗಳಿಂದ 24/7 ಭದ್ರತೆ ನಿಯೋಜನೆ ಮಾಡಲಾಗಿದೆ. ಪಾಕ್ನ ಮೊಹಲ್ಲಾ ಜೋಹರ್ ಪಟ್ಟಣದಲ್ಲಿರುವ ಹಫೀಜ್ ನಿವಾಸಕ್ಕೆ ರಕ್ಷಣೆ ನೀಡಲಾಗಿದೆ. ಅಮೃತ್ಸರದಲ್ಲೂ ಉಗ್ರರ ದಾಳಿಗೆ ಸಂಚು ನಡೆದಿತ್ತು ಅನ್ನೋದು ರಿವೀಲ್ ಆಗಿದೆ. ಅಮೃತ್ಸರದ ಗಡಿಯಲ್ಲಿ ಉಗ್ರರ ಶಸ್ತ್ರಾಸ್ತ್ರ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಬಿಎಸ್ಎಫ್ ಹಾಗೆ ಪಂಜಾಬ್ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ. ಅಮೃತ್ಸರದ ಭರೋಪಾಲ್ ಗ್ರಾಮದ ಬಳಿ 2 ಹ್ಯಾಂಡ್ ಗ್ರೆನೇಡ್, 3 ಪಿಸ್ತೂಲ್, 30 ಜೀವಂತ ಗುಂಡುಗಳನ್ನ ಜಪ್ತಿ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಭಾರತ ಮತ್ತೊಂದು ಆಘಾತ ನೀಡಿದೆ. ಪಾಕಿಸ್ತಾನ ಭಾರತದ ವಿಮಾನಗಳಿಗೆ ವಾಯು ಪ್ರದೇಶವನ್ನ ಬಂದ್ ಮಾಡಿರುವ ಬೆನ್ನಲ್ಲೇ ಭಾರತ ಕೂಡ ಕೌಂಟರ್ ಕೊಟ್ಟಿದ್ದು ಪಾಕಿಸ್ತಾನದ ವಿಮಾನಗಳಿಗೆ ಭಾರತದ ವಾಯು ಪ್ರದೇಶವನ್ನ ಬಂದ್ ಮಾಡಲಾಗಿದೆ. ಪಾಕಿಸ್ತಾನದ ವಾಯು ಪ್ರದೇಶ ಬಂದ್ ನಿರ್ಧಾರದಿಂದ ಭಾರತಕ್ಕಾಗೋ ನಷ್ಟ ಕಡಿಮೆ. ಆದರೆ ಭಾರತದ ವಾಯು ಪ್ರದೇಶ ಮುಚ್ಚಿರುವ ಪರಿಣಾಮ ಪಾಕಿಸ್ತಾನಕ್ಕೆ ಭಾರೀ ನಷ್ಟವಾಗುತ್ತೆ. ಪಾಕ್ ವಿಮಾನಗಳು ಪರ್ಯಾಯ ಮಾರ್ಗಗಳ ಮುಖೇನವಾಗಿ ಹಾರಾಟ ಮಾಡಬೇಕಾಗುತ್ತೆ. ಇದರಿಂದ ಇಂಧನ ವೆಚ್ಚ ದುಪ್ಪಟ್ಟಾಗ್ತಾ ಇದೆ. ಚೀನಾ, ಜಪಾನ್, ದಕ್ಷಿಣ ಕೊರಿಯಾ, ಥೈಲ್ಯಾಂಡ್, ಮಲೇಷಿಯಾ, ಸಿಂಗಾಪುರ ಮುಂತಾದ ದೇಶಗಳಿಗೆ ಹಾರುವ ಪಾಕಿಸ್ತಾನದ ವಿಮಾನಗಳು ಭಾರತದ ವಾಯು ಪ್ರದೇಶವನ್ನು ದಾಟುತ್ತಿವೆ. ಈಗ ಪರ್ಯಾಯ ಮಾರ್ಗಗಳ ಮುಖೇನವಾಗಿ ಹಾರಾಟ ಮಾಡಬೇಕಾಗುತ್ತೆ. ಇದರಿಂದ ಸಮಯ ಮತ್ತು ವೆಚ್ಚ ಹೆಚ್ಚಾಗುತ್ತೆ. ಪ್ರವಾಸೋದ್ಯಮದ ಮೇಲೂ ಪರಿಣಾಮ ಬೀರುತ್ತೆ.
ಬಾಂಗ್ಲಾದೇಶ, ಶ್ರೀಲಂಕಾ ಹಾಗೆ ಮಾಲ್ಡೀವ್ಸ್ಗೆ ಹಾರುವ ಪಾಕ್ ವಿಮಾನಗಳು ಕೂಡ ಭಾರತ ವಾಯುಪ್ರದೇಶ ಬಳಸ್ತಾ ಇವೆ. ಭಾರತದ ನಿರ್ಧಾರದಿಂದ ಪಾಕಿಸ್ತಾನದಲ್ಲಿ ವಿಮಾನ ಪ್ರಯಾಣಿಕರ ಸಂಖ್ಯೆ ಕುಸಿತ ಆಗ್ತಾ ಇದೆ. ಈಗ ಆಲ್ರೆಡಿ ಪಾಕ್ ಏರ್ಲೈನ್ಸ್ ನಲ್ಲಿ ಟಿಕೆಟ್ ಬುಕ್ ಮಾಡ್ತಾ ಇದ್ದವರು ಬುಕಿಂಗ್ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಪಾಕಿಸ್ತಾನದ ಸಿನಿಮಾ ತಾರೆಯರಿಗೂ ಭಾರತ ಶಾಕ್ ಕೊಟ್ಟಿದೆ. ದೇಶದಲ್ಲಿ ಪಾಕ್ ಸೆಲೆಬ್ರಿಟಿಗಳ ಇನ್ಸ್ಟಾಗ್ರಾಮ್ ಖಾತೆಗಳು ಬ್ಯಾನ್ ಆಗಿದೆ. ಪಾಕ್ ತಾರೆಯರಾದಂಥ ಮಹೇರಾ ಖಾನ್, ಹನಿಯಾ ಅಮೀರ್, ಸಜಲ್ ಅಲಿ, ಗಾಯಕ ಅಲಿ ಜಾಫರ್ ಅವರ ಇನ್ಸ್ಟಾ ಖಾತೆಗಳಿಗೆ ಭಾರತದಲ್ಲಿ ನಿರ್ಬಂಧ ವಿಧಿಸಲಾಗಿದೆ. ಭಾರತ ಸೇನೆ ದಾಳಿ ಮಾಡೋ ಆತಂಕದಲ್ಲಿ ಪಾಕ್ ನಿತ್ಯ ನೆರಳಾಡ್ತಾ ಇದೆ. ಆದರೆ ಅವರ ಸೇನೆ ನಡೆಸ್ತಾ ಇರೋ ಪುಂಡಾಟ ಮಾತ್ರ ಕಮ್ಮಿ ಆಗಿಲ್ಲ. ಒಂದು ವಾರದ ಅವಧಿಯಲ್ಲೇ 7 ಬಾರಿ ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಇವತ್ತು ಕೂಡ LOCಯಲ್ಲಿ ಪಾಕ್ನಿಂದ ಗುಂಡಿನ ದಾಳಿ ನಡೆದಿದ್ದು ಭಾರತ ಸೇನೆ ಪ್ರತ್ಯುತ್ತರ ನೀಡಿದೆ. ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಗುಜರಾತ್ನ ಸೂರತ್ ಬಂದರಿಗೆ INS ಸೂರತ್ ಹಡಗು ತಲುಪಿದೆ. ಅದಾನಿ ಬಂದರಿಗೆ ಬಂದ INS ಸೂರತ್ ಯುದ್ಧ ನೌಕೆಯನ್ನ ರಾಜ್ಯಸಭಾ ಸದಸ್ಯ ಧೋಲಾಕಿಯಾ ಮತ್ತು ಕಲೆಕ್ಟರ್ ಸ್ವಾಗತಿಸಿದ್ದಾರೆ. 2 ದಿನ ಹಜೀರಾದ ಅದಾನಿ ಬಂದರಿನಲ್ಲಿ ನೌಕೆ ತಂಗಲಿದೆ. ಪಾಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಹಿನ್ನೆಲೆ ಉಡುಪಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಕರಾವಳಿಯಲ್ಲಿ ಕಣ್ಗಾವಲು ಇಡಲಾಗಿದೆ. SP ಮಿಥುನ್ ಸೂಚನೆ ಮೇರೆಗೆ ಬೋಟ್ಗಳನ್ನು ಕರಾವಳಿ ಕಾವಲು ಪಡೆ ತಪಾಸಣೆ ನಡೆಸಿದೆ. ಗಂಗೊಳ್ಳಿ ಕರಾವಳಿ ಪೊಲೀಸರಿಂದ ಆಳ ಸಮುದ್ರದಲ್ಲೂ ಪರಿಶೀಲನೆ ಕೈಗೊಳ್ಳಲಾಗಿದೆ. ಜಮ್ಮು ಕಾಶ್ಮೀರ ಗಡಿಯಲ್ಲಿನ ಶಾಲೆಗಳ ವಿದ್ಯಾರ್ಥಿಗಳಿಗೆ ಯುದ್ಧ ಸಮಯದ ತರಬೇತಿ ನೀಡಲಾಗ್ತಾ ಇದೆ. ಗುಂಡಿನ ದಾಳಿಯಾದರೆ ಹೇಗೆ ತಪ್ಪಿಸಿಕೊಳ್ಬೇಕು ಅಂತಾನು ಟ್ರೈನಿಂಗ್ ಅನ್ನ ನೀಡಲಾಗ್ತಾ ಇದೆ. ಪಾಕ್ ಸರ್ಕಾರ ಕೂಡ 24 ಗಂಟೆ ಒಳಗೆ ಇಂಡಿಯಾ ದಾಳಿ ಮಾಡೋ ಸಾಧ್ಯತೆ ಇದೆ ಅಂತ ಭಯಗೊಂಡಿದೆ.